ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ವಿಡಿಯೋ ಒಳಗ ನಾನು ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ಲಿಕ್ಕತ್ತೀನಿ. ಯಾಕಂದ್ರೆ ನೀವೆಲ್ಲ ಕೇಳ್ತಿರ್ತಿದ್ರಿ ಮ್ಯಾಮ್ ಪ್ಲಾನ್ ಬಿ ಹೆಂಗ್ ಇರ್ಬೇಕು, ಯಾವ್ದನ್ನೆಲ್ಲ ಸೆಲೆಕ್ಟ್ ಮಾಡ್ಕೋಬೇಕು ಪ್ಲಾನ್ ಬಿ ಬಗ್ಗೆ. ಹಾಗೆ ಇವತ್ತ ಈ ಒಂದಷ್ಟು ಇಂಪಾರ್ಟೆಂಟ್ ಸ್ಕಿಲ್ಸ್ ಯಾವ್ಯಾವ ಕೋರ್ಸ್ ನ ನೀವು ಮಾಡಬಹುದು ಅಂಡ್ ಸ್ಕಿಲ್ ಡೆವಲಪ್ಮೆಂಟ್ ಒಂದು ವ್ಯಾಲ್ಯೂ ಏನು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಇನ್ನವರೆಗೂ ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ ಮತ್ತ ಸಪೋರ್ಟ್ ಮಾಡ್ರಿ. ಸೊ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಮಯ. ಈ ಸಮಯದೊಳಗನು ನಾವು ಬದಲಾಗುದ ಇಲ್ಲ, ಇದ್ದಂಗನ ಇರ್ತೇವಿ ಅಂತೇಳಿ ಹೋದ್ರ, ಅಥವಾ ಈ ಟೈಮ್ ಒಳಗನು ನಾವು ಬರೀ ಹಿಸ್ಟ್ರಿನ ಓದ್ತೇವಿ, ಬರೀ ಪೊಲಿಟಿನ ಓದ್ತೇವಿ ಅಂತಂದ್ರ ನಡೆಯಂಗಿಲ್ಲ. ಬದಲಾವಣೆಗಳ ಜೊತೆಗೆ ನಾವು ಬದಲಾಗ್ತಾ ಹೋಗ್ಬೇಕು, ಅಪ್ಡೇಟ್ ಆಗ್ತಾನ ಹೋಗ್ಬೇಕು, ಅಂದ್ರಷ್ಟ ಮುಂದ್ ಹೋಗ್ತೇವಿ. ಇಲ್ಲ ಅಂತಂದ್ರ ಜೀವನ ನಿಂತ ನೀರ್ ಆಗೋಗ್ಬಿಡ್ತದ. ಅಂಡ್ ಡಿಗ್ರಿ ಡಿಸ್ಟಿಂಕ್ಷನ್ಸ್ ಇವೆಲ್ಲ ನಮಗ ನಾಲೆಜ್ ನ ಕೊಟ್ರ, ಎಜುಕೇಶನ್ ನಮಗ್ ನಾಲೆಜ್ ನ ಕೊಟ್ರ, ಈ ಸ್ಕಿಲ್ಸ್ ಏನದಾವಲ್ಲ ಇವು ನಮಗ ಅರ್ನಿಂಗ್ ದುಡ್ಡನ್ನ ಕೊಡ್ತಾವ. ಅಂಡ್ ಕಷ್ಟಪಟ್ಟು ಶ್ರಮ ವಹಿಸಿ ರಾತ್ರಿ ಹಗಲು ಓದಿ ಡಿಸ್ಟಿಂಕ್ಷನ್ ಡಿಗ್ರಿ ಎಲ್ಲಾ ಮುಗಿಸಿದವರು ದುಡ್ಡನ್ನ ಅರ್ನ್ ಮಾಡ್ಲಿಲ್ಲ, ಜೀವನನ ವ್ಯವಸ್ಥಿತವಾಗಿ ನಿರ್ವಹಿಸಕ್ ಅವ್ರಿಗೆ ಆಗ್ಲಿಲ್ಲ ಅಂತಂದಾಗ ಅವ್ರ ಕಲ್ತ ವಿದ್ಯೆ ಅಥವಾ ಅವ್ರು ಹಾಕಿದ ಶ್ರಮ ವ್ಯರ್ಥ ಆಗ್ತದ. ಸೊ ಹಿಂಗಾಗಿ ಎಜುಕೇಶನ್ ನಿಮಗ್ ನಾಲೆಜ್ ನ ಕೊಟ್ರ, ಈ ಸ್ಕಿಲ್ಸ್ ನಿಮಗ ಈ ಜಗತ್ತಿನೊಳಗ ಕಾಂಪಿಟೇಟಿವ್ ಜಗತ್ತಿನೊಳಗ ಬದುಕನ್ನ ಕಲಿಸಿ ನಿಮ್ಗ ದುಡ್ಡನ್ನ ಅರ್ನ್ ಮಾಡ್ಲಿಕ್ಕೆ ಸಹಾಯ ಮಾಡ್ತಾವ. ಹಿಂಗಾಗಿ ಡಿಗ್ರಿ ಜೊತೆ ನಿಮಗ ಸ್ಕಿಲ್ಸ್ ಡೆವಲಪ್ಮೆಂಟ್ ಆಗೋದು ಅವಶ್ಯಕತೆ ಐತಿ, ಅನಿವಾರ್ಯತೆನೂ ಐತಿ. ಇನ್ನ ಸ್ಕಿಲ್ ಡೆವಲಪ್ಮೆಂಟ್ ಆಕ್ಚುಲಿ ನಮ್ಮ ಒಂದು ಎಜುಕೇಶನ್ ಸಿಸ್ಟಮ್ ಅನ್ನ ಚೇಂಜ್ ಆಗ್ಬೇಕು, ಬಹಳಷ್ಟು ಬದಲಾವಣೆಗಳು ಬರ್ಬೇಕಿಲ್ಲಿ. ಬಟ್ ಸದ್ಯಕ್ಕದ ಆಗತ್ತಿಲ್ಲ ಅಂದಾಗ ವಿದ್ಯಾರ್ಥಿಗಳು ನಿಮ್ಮ ಡಿಗ್ರಿ ಜೊತೆಗೆ ಒಂದಷ್ಟು ಸ್ಕಿಲ್ ಡೆವಲಪ್ಮೆಂಟ್ ನ ನೀವು ಮಾಡ್ಕೋಬೇಕಾಗೈತಿ. ಸೊ ನೀವು ಹೊರಗಡೆಯಿಂದ ಕೋರ್ಸ್ ಗಳನ್ನ ಮಾಡ್ಕೊಳ್ಳೋದ್ರ ಮೂಲಕ ಅಥವಾ ಕ್ಲಾಸಸ್ ನ ಜಾಯಿನ್ ಆಗೋದ್ರ ಮೂಲಕ ನಿಮ್ಮ ಒಂದಷ್ಟು ಸ್ಕಿಲ್ ಗಳನ್ನ ನೀವು ಡೆವಲಪ್ ಮಾಡ್ಕೋಬೇಕಾಗ್ತೈತಿ. ಅಂದಾಗ ನಿಮ್ಗ ಮುಂದಿನ ಒಂದು ಜೀವನ ನಿಮ್ದ ಈಸಿ ಆಗ್ತೈತಿ. ಸೊ ಹೆಂಗಂತಂದ್ರ ಇವಾಗ ನೀವು ಗೌರ್ಮೆಂಟ್ ಜಾಬ್ಗೆ ಪ್ರಿಪೇರ್ ಆಗುವಂತ ವಿದ್ಯಾರ್ಥಿಗಳ ಪರವಾಗಿ ಹೇಳೋದಾತಂದ್ರ, ನೀವು ಬರೀ ಪೊಲಿಟಿ ಓದ್ತಿರ್ತೀರಿ, ಹಿಸ್ಟ್ರಿ ಓದ್ತಿರ್ತೀರಿ, ಅಥವಾ ಎನ್ವೈರನ್ಮೆಂಟ್ ಓದ್ತಿರ್ತೀರಿ, ಬರೀ ಓದ್ತಿರ್ತೀರಿ ಜಸ್ಟ್ ಪುಸ್ತಕ ಒಳಗಿಂದ. ಬಟ್ ಅಪಾರ್ಟ್ ಫ್ರಮ್ ದಟ್ ಒಂದು ಸಾಫ್ಟ್ವೇರ್ ಬಗ್ಗೆ ಆಗಿರ್ಬೋದು, ಒಂದು ಕಮ್ಯುನಿಕೇಶನ್ ಸ್ಕಿಲ್ಸ್ ಆಗಿರ್ಬೋದು, ಒಂದು ರೋಬೋಟಿಕ್ಸ್ ಆಗಿರ್ಬೋದು, ಒಂದು AI ಆಗಿರ್ಬೋದು, ಅಕೌಂಟಿಂಗ್ ಟ್ಯಾಕ್ಸೇಷನ್ ಆಗಿರ್ಬೋದು, ಇದು ಎಲ್ಲಾನು ನೀವು ಬಿಟ್ಬಿಟ್ಟಿರ್ತೀರಿ. ಯಾವುದೇ ರೀತಿ ಸ್ಕಿಲ್ಸ್ ಇರಂಗಿಲ್ಲ, ಬರೀ ಓದೋದು. ಇದರಿಂದ ಮುಂದೆ ನಿಮಗ ಬೇರೆ ಒಂದು ಸೆಕ್ಟರ್ಸ್ ಒಳಗ ಜಾಬ್ ಸಿಗಂಗಿಲ್ಲ. ಗೌರ್ಮೆಂಟ್ ಜಾಬ್ ಸಿಕ್ಕಿತ್ತು ಅಂದ್ರೆ ದಟ್ಸ್ ಓಕೆ ಫೈನ್, ಬಟ್ ಸಿಕ್ಕಿಲ್ಲ ಅಂದಾಗ ನೀವು ಬೇರೆ ಸೆಕ್ಟರ್ ಒಳಗೆ ವರ್ಕ್ ಮಾಡ್ತೀನಿ ಅಂದಾಗ ನಿಮ್ಮಲ್ಲಿ ಸ್ಕಿಲ್ಸ್ ಇಂಪಾರ್ಟೆಂಟ್ ಆಗ್ತಾವ. ಇವನ್ ಸ್ಕಿಲ್ ಡೆವಲಪ್ಮೆಂಟ್ ಇವಾಗ ಇರುವಂತ ಒಂದಷ್ಟು ಕೋರ್ಸ್ ಗಳನ್ನ ನೀವು ಆನ್ಲೈನ್ ಆಫ್ಲೈನ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಲಕ್ಷ ಸ್ಯಾಲ್ರಿಗಳನ್ನು ಬರ್ತಾವ. ಸೊ ಒಂದಷ್ಟು ಇಂಪಾರ್ಟೆಂಟ್ ಸ್ಕಿಲ್ಸ್ ಕೋರ್ಸಸ್ ಯಾವ್ಯಾವ ನೀವು ಜಾಯಿನ್ ಆಗಬಹುದು ನಿಮ್ಮ ಒಂದು ಪ್ರಿಪರೇಷನ್ ಜೊತೆಗೆ ಅಂತ ಹೇಳುದಾತಂದ್ರ, ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಹೆವಿ ಒಂದು ವೇಟೇಜ್ ಅದ ಈ ಒಂದು ಕೋರ್ಸಿಗೆ. ಸದ್ಯಕ್ಕೆಲ್ಲ ಸೋಷಿಯಲ್ ಮೀಡಿಯಾ, ಒಂದು ವಿಡಿಯೋ ಎಡಿಟಿಂಗ್ ಆಗಿರ್ಬೋದು, ಇವೆಲ್ಲ ಈ ತರದ ಒಂದು ಸ್ಕಿಲ್ಸ್ ನ ಏನೇನ್ ಸದ್ಯಕ್ಕೆ ಅವಶ್ಯಕತೆ ಐತಿ, ಸೊಸೈಟಿಗೆ ಏನೇನ್ ನೀಡ್ ಐತಿ ಅಂತ ಒಂದಷ್ಟು ಸ್ಕಿಲ್ಸ್ ಬಗ್ಗೆ ನೀವು ಫೋಕಸ್ ಕೊಡ್ಬೇಕು, ಕೋರ್ಸಸ್ ಬಗ್ಗೆ ಫೋಕಸ್ ಕೊಡ್ಬೇಕು. ಇನ್ನ ಅಕೌಂಟಿಂಗ್ ಅಂಡ್ ಟ್ಯಾಕ್ಸೇಷನ್ ಇದಂದ್ರೂ ಪ್ರತಿಯೊಂದು ಆಫೀಸ್ ಇರ್ಲಿ, ಪ್ರತಿಯೊಂದು ಕಂಪನಿ ಇರ್ಲಿ, ಎಲ್ಲದಕ್ಕೂ ಇಂಪಾರ್ಟೆಂಟ್. ಇನ್ನ ವೆಬ್ ಡೆವಲಪ್ಮೆಂಟ್, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೇಟಾ ಅನಲೈಸಿಸ್, ಇ ಕಾಮರ್ಸ್ ಇಂಪಾರ್ಟೆನ್ಸ್ ಅಂದ್ರೂ ಪ್ರತಿಯೊಬ್ರಿಗೂ ನಿಮಗ್ ಗೊತ್ತಿದ್ದನ ಐತಿ. ಪ್ರತಿಯೊಬ್ರು ಇವಾಗ ಒಂದು ಜಸ್ಟ್ ಫಿಂಗರ್ ಟಿಪ್ ಒಳಗನ ಅವ್ರ ಎಲ್ಲಾರು ಕೆಲಸ ಆಗ್ಬೇಕು. ಇವನ್ ವೆಜಿಟೇಬಲ್ಸ್ ಮನೆಗೆ ಬಂದ್ ಬೀಳ್ಬೇಕು, ಬಟ್ಟೆಗಳು ಮನೆಗೆ ಬಂದ್ ಬೀಳ್ಬೇಕು, ಆ ತರ ಒಂದು ಸಮಯ ನಡೆದದ. ಹಿಂಗಾಗಿ ಇ ಕಾಮರ್ಸ್ ಒಂದಷ್ಟು ಕೋರ್ಸ್ ಆಗಿರ್ಬೋದು, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಆಗಿರ್ಬೋದು, ಕ್ಲೌಡ್ ಕಂಪ್ಯೂಟಿಂಗ್, ಡೇಟಾ ಸೈನ್ಸ್, ರೋಬೋಟಿಕ್ಸ್, ಈ ತರ ಒಂದಷ್ಟು ಬೆಸ್ಟ್ ಸ್ಕಿಲ್ಸ್ ಇರುವಂತ ಒಂದಷ್ಟು ಕೋರ್ಸ್ ಗಳನ್ನ ಆನ್ಲೈನ್ ಆಫ್ಲೈನ್ ನೀವು ಮಾಡ್ಕೊಂಡ್ ಇಟ್ಕೊಂಡ್ರಿ ಅಂದ್ರ ನಿಮಗ ಪ್ರೈವೇಟ್ ಸೆಕ್ಟರ್ ಒಳಗ ಡೆಫಿನೆಟ್ಲಿ ಒಂದು ಒಳ್ಳೆಯ ಒಂದು ಜಾಬ್, ಒಳ್ಳೆಯ ಒಂದು ಕರಿಯರ್ ಸಿಗ್ತದ. ಇನ್ನ ಸ್ಕಿಲ್ಸ್ ಒಳಗ ಬಹಳ ಟೈಪ್ಸ್ ಆದಂತ ಸ್ಕಿಲ್ಸ್ ಅದಾವ. ಹಾರ್ಡ್ ಸ್ಕಿಲ್ಸ್, ಸಾಫ್ಟ್ ಸ್ಕಿಲ್ಸ್, ಈ ತರ ಬಹಳ ಅದಾವ. ಈಗ ನೀವು ಸಾಫ್ಟ್ ಸ್ಕಿಲ್ಸ್ ಒಂದ್ ಎರಡು ಎಕ್ಸಾಂಪಲ್ ಹೇಳೋದಾತಂದ್ರ ಲೀಡರ್ಶಿಪ್ ಆಗಿರ್ಬೋದು, ಕಮ್ಯುನಿಕೇಶನ್ ಸ್ಕಿಲ್ಸ್ ಆಗಿರ್ಬೋದು, ಈ ತರ ನೀವು ಒಂದಲ್ಲ ಒಂದು ಸ್ಕಿಲ್ ನಿಮಗ್ ಗೊತ್ತಿರ್ಬೇಕಾಗ್ತೈತಿ. ಈಗ ಕಮ್ಯುನಿಕೇಶನ್ ಸ್ಕಿಲ್ ನಿಮ್ಗೆ ಇರ್ಬೇಕು, ನೀವು ಪರ್ಫೆಕ್ಟ್ ಆಗಿ ಒಂದಷ್ಟು ಮುಂದಿನವ್ರ ಜೊತೆ ಮಾತಾಡೋದು, ಅವ್ರನ್ನ ಕನ್ವಿನ್ಸ್ ಮಾಡೋದು, ಅವ್ರು ಮಾತಾಡಿದ್ದನ್ನ ಸರಿಯಾಗಿ ಕೇಳಿಸ್ಕೊಂಡಾಗ ನೀವು ಅವ್ರಿಗೆ ಆನ್ಸರ್ ನ ಮಾಡ್ತೀರಿ. ಸೊ ಈ ತರ ಲೀಡರ್ಸ್ ಕ್ವಾಲಿಟಿ ಆಗಿರ್ಬೋದು, ಒಂದು ಟೀಮ್ ಹ್ಯಾಂಡ್ಲಿಂಗ್. ಈಗ ಪ್ರೈವೇಟ್ ಸೆಕ್ಟರ್ ಒಳಗೆ ನೀವು ಹೋದ್ರಿ ಅಂದಾಗ ನಿಮ್ಗೆ ಟೀಮ್ ಹ್ಯಾಂಡ್ಲಿಂಗ್ ಬರ್ತದ. ನಿಮ್ಮ ಕೆಳಗ 10, 20, 30 ಜನ ಎಲ್ಲ ಇರ್ತಾರ. ಸೊ ಅವ್ರನ್ನೆಲ್ಲ ನೀವು
ಹ್ಯಾಂಡಲ್ ಮಾಡ್ಬೇಕಂದಾಗ ಲೀಡರ್ಶಿಪ್ ಸ್ಕಿಲ್ಸ್ ನಿಮ್ಮಲ್ಲಿ ಇರಬೇಕು. ಇನ್ನ HR ಆಗ್ಬೇಕು ಆಫೀಸ್ ಒಳಗಂದಾಗ ನಿಮ್ ಕಮ್ಯುನಿಕೇಶನ್ ಸ್ಕಿಲ್ ಬೆಸ್ಟ್ ಇರಬೇಕು. ಈ ತರ ನಿಮ್ಮ ಲೈಫು ನಿಂತ ನೀರಾಗಬಾರ್ದು. ಸೊ ಅದರ ಜೊತೆಗೆ ನೀವು ಮುಂದುವರಿಬೇಕು, ಅಪ್ಡೇಟ್ ಆಗ್ಬೇಕು ಅಂದಾಗ ಈ ತರ ಸ್ಕಿಲ್ಸ್ ಅವಶ್ಯಕತೆ ಐತಿ. ದಯವಿಟ್ಟು ಬರೇ ಒಂದ ಕಡೆ ಕುಂತ್ಕಸ ಬರೀ ಪುಸ್ತಕಗಳನ್ನ ಓದುದು ಈ ತರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಜೊತೆಗೆ ಅರ್ಧ ಗಂಟೆನೋ 1 ತಾಸು ಈ ತರ ಒಂದಷ್ಟು ಹೊಸ ವಿಷಯಗಳನ್ನ ಅವಶ್ಯಕತೆ ಇರುವಂತಹ ಒಂದಷ್ಟು ಕೋರ್ಸ್ ಗಳನ್ನ ನೀವು ಮಾಡೋದ್ರಿಂದ ನಿಮ್ಮ ಬ್ರೈನಿಗನು ಹೆಲ್ಪ್ ಆಗ್ತದ. ನೀವು ಕಂಟಿನ್ಯೂಸ್ ಓದ್ತಾ ಕೂತಾಗ ನಿಮ್ ಬ್ರೈನಿಗನು ಬೋರ್ ಆಗ್ತಿರ್ತದ. ಹೊಸ ವಿಷಯಗಳನ್ನ ಕಲಿಯೋದ್ರಿಂದ ಬ್ರೈನ್ ಇನ್ನೂ ಚುರುಕಾಗ್ತೈತಿ, ನಿಮ್ಮ ಜೀವನಕ್ಕೂ ಹೆಲ್ಪ್ ಆಗ್ತೈತಿ. ಅವಾಗ ಒಂದು ಪ್ಲಾನ್ ಬಿ ನಿಮ್ ಜೊತೆ ಸೆಟ್ ಇತ್ತಂದ್ರ ನಿಮಗೆ ಯಾವುದೇ ರೀತಿ ಭಯ ಆಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು ಇದು ಇರಂಗಿಲ್ಲ. ಒಂದು ಕ್ವಾಲಿಟಿ ಆದಂತ ಒಳ್ಳೆಯ ಜೀವನವನ್ನ ನೀವು ನಡೆಸಬಹುದು. ಯಾಕೆ ಇಂಪಾರ್ಟೆಂಟ್ ಅಂತ ಅನ್ನೋದಾದ್ರ ಇವು ನಿಮಗ ಕರಿಯರ್ ಅಪರ್ಚುನಿಟೀಸ್ ನ ಸಿಗೋಂಗ್ ಮಾಡ್ತಾವ. ಇನ್ನು ಸೆಕೆಂಡ್ ಪಾಯಿಂಟ್, ಇವು ಬೇರೆಯವರಿಗಿಂತ ನಿಮ್ಮನ್ನ ಭಿನ್ನವಾಗಿ ತೋರಿಸ್ತಾವ. ಫಾರ್ ಎಕ್ಸಾಂಪಲ್ ಹೇಳೋದಂತಂದ್ರ ನಿಮ್ಮೊಳಗೊಂದು ಕಮ್ಯುನಿಕೇಶನ್ ಸ್ಕಿಲ್ ಇತ್ತಪ್ಪ, ಬೆಸ್ಟ್ ಮಾತಾಡುವಂತ ಒಂದು ಸ್ಕಿಲ್ ನಿಮ್ಮೊಳಗ ಐತಿ ಅಂದಾಗ ಒಂದು ಟೀಮ್ಗೆ ಕಂಪೇರ್ ಮಾಡಿದಾಗ ನೀವು ಭಿನ್ನರಾಗಿರ್ತೀರಿ. ನೀವು ಅವಾಗ ನಿಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚದದ ಅಂಡ್ ನಿಮಗೆ ಅಪರ್ಚುನಿಟೀಸ್ ಅನ್ನು ಜಾಸ್ತಿ ಬರ್ತಾವ. ಹಿಂಗಾಗಿ ಸ್ಕಿಲ್ಸ್ ನ ಕಲಿಯೋದು, ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅದ. ಇನ್ನು ನೆಕ್ಸ್ಟ್ ಒಂದು ವಿಡಿಯೋ ಒಳಗ ಟ್ರೈ ಮಾಡ್ತೀನಿ ಹೈ 10 ಪೇಯಿಂಗ್ ಸ್ಕಿಲ್ಸ್ ಬಗ್ಗೆ ಒಂದು ವಿಡಿಯೋ ಮಾಡ್ಲಿಕ್ಕೆ. ಸೊ ಐ ಹೋಪ್ ಈ ಒಂದು ವಿಡಿಯೋ ಯೂಸ್ಫುಲ್ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.